ಸಾಕಷ್ಟು ಸರ್ಕಸ್ ದೆಹಲಿ ಟು ಬೆಂಗಳೂರು ಪರೇಡ್ ಇವತ್ತು ಬಾ ನಾಳೆ ಬಾ ಎಂಬೆಲ್ಲ ಬೆಳವಣಿಗೆ ಮಧ್ಯೆ ಕೊನೆಗೂ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಭರ್ತಿಯಾಗಿದೆ. ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ 2 ತಿಂಗಳ ಬಳಿಕ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆಯಾಗಿದೆ. 20 ಮಂದಿ ಪೈಕಿ 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಯಾವ್ಯಾವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮಣೆ ಹಾಕಿದೆ, ಹೇಗಿತ್ತು ಸಮಾರಂಭ ಅನ್ನೋದರ ಡೀಟೇಲ್ಸ್ ಇದೆ, ನೀವೇ ನೋಡಿ. ಶಿವಸೈನ್ಯ ಸೇರಿದ ನೂತನ ಸಚಿವರು, ಪ್ರಮಾಣ ವಚನ ಸ್ವೀಕರಿಸಿದ 19 ಸಚಿವರು, ಪ್ರತಿಜ್ಞಾವಿಧಿ ಬೋಧಿಸಿದ ರಾಜ್ಯಪಾಲರು. ಡಾಕ್ಟರ್ ಅಜಯ್ ಧರಂ ಸಿಂಗ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು. ಸಾಕಷ್ಟು ಸರ್ಕಸ್ ದೆಹಲಿ ಟು ಬೆಂಗಳೂರು ಪರೇಡ್ ಇವತ್ತು ಬಾ ನಾಳೆ ಬಾ ಎಂಬೆಲ್ಲ ಬೆಳವಣಿಗೆ ಮಧ್ಯೆ ಕೊನೆಗೂ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಭರ್ತಿಯಾಗಿದೆ. ಡಿಕೆಶಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 2 ತಿಂಗಳ ಬಳಿಕ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆಯಾಗಿದೆ. ಜಾತಿ ಲೆಕ್ಕಾಚಾರ, ಹಿರಿಯರು ಕಿರಿಯರು, ಹೊಸ ಮುಖ, ಅವರಿವರ ಕೋಟ ಹೀಗೆ ಅಳೆದು ತೂಗಿ ಕೊನೆಗೂ ಡಿಕೆ ಸಂಪುಟವನ್ನ ದೆಹಲಿ ಹೈಕಮಾಂಡ್ ನಾಯಕರು ವಿಸ್ತರಣೆ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ನಲ್ಲಿ ಹೇಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಡಲಾಗಿತ್ತು, ಸಚಿವರ ಪಟ್ಟಿ ರವಾನೆ ವಿಚಾರದಲ್ಲೂ ಹೈಕಮಾಂಡ್ ಟ್ವಿಸ್ಟ್ ಕೊಟ್ಟಿದೆ. 2 ಬಾರಿ ಪಟ್ಟಿಯನ್ನ ಪ್ರಕಟಿಸಿದ್ದ ಹೈಕಮಾಂಡ್ ಮೊದಲ ಪಟ್ಟಿಯಲ್ಲಿ 20 ಜನರ ಹೆಸರನ್ನ ಉಲ್ಲೇಖಿಸಿತ್ತು. ಬಳಿಕ ಮಂಕಾಳು ವೈದ್ಯನಿಗೆ ಕೊಟ್ಟಿ ಎಸ್ಎಸ್ ಮಲ್ಲಿಕಾರ್ಜುನ್ಗೆ ಮಣೆ ಹಾಕಿತ್ತು. ಕೊನೆ ಘಳಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರಿದ್ರು ಪ್ರಮಾಣ ವಚನ ಸ್ವೀಕರಿಸದಂತೆ ಸೂಚಿಸಿದ್ರು. ಇಷ್ಟೆಲ್ಲಾ ಬೆಳವಣಿಗೆ ಮಧ್ಯೆ ಲೋಕಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಿತು. ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡುತ್ತೇನೆಂದು. ಕನ್ನಡ ಬಾವುಟದಂತೆ ಸಿಂಗಾರಗೊಂಡಿದ್ದ ಲೋಕಭವನದಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಎಲ್ಲ 19 ಸಚಿವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ವೇದಿಕೆ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಸಿಎಂ ಪರಮೇಶ್ವರ್ ಕೂಡ ಭಾಗಿಯಾಗಿದ್ರು. ಮೊದಲಿಗೆ ಧರ್ಮಸಿಂಗ್ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಳಿಕ ಎಚ್ಸಿ ಬಾಲಕೃಷ್ಣ, ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ನಾನು ಸಾರೆಕೊಪ್ಪ ಮಧು ಬಂಗಾರಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು. ನಾನು ಕೆಎಸ್ ಬಸವಂತಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು. 18 ಸಚಿವರು ಕನ್ನಡದಲ್ಲಿಯೇ ಪ್ರಮಾಣ ವಚನ, ಇಂಗ್ಲಿಷ್ನಲ್ಲಿ ಜಮೀರ್ ಅಹಮದ್ ಪದಗ್ರಹಣ. ಇನ್ನು ನರೇಂದ್ರ ಸ್ವಾಮಿ ಅಂಬೇಡ್ಕರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ, ನಾಗೇಂದ್ರ, ಪುಟ್ಟರಂಗಶೆಟ್ಟಿ, ರಘುಮೂರ್ತಿ, ರಿಜ್ವಾನ್ ಹರ್ಷದ್ ದೇವರ ಹೆಸರಲ್ಲಿ ಪದಗ್ರಹಣ ಮಾಡಿದ್ರು. ಇತ್ತ ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್ ಶ್ರದ್ಧಾ ಪೂರ್ವಕವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ಎಂದ್ರು. ಅತ್ತ ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕೊನೆಯದಾಗಿ ಬಂದ ಜಮೀರ್ ಅಹಮದ್ ಇಂಗ್ಲಿಷ್ನಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಅಲ್ಲಹು ಹಾಗೂ ತಾಯಿಯ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. I, BZ Zamir Ahmad Khan, do swear in name of Allah and my mother solemnly affirm that I will bear true faith and allegiance to the Constitution of India. ನಾನು ಸಂತೋಷ್ ಎಸ್ ಲಾಡ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡುತ್ತೇನೆಂದು. ಒಟ್ಟಾರೆ ಎಲ್ಲಾ ನೂತನ ಸಚಿವರು ರಾಜ್ಯಪಾಲರೊಂದಿಗೆ ಫೋಟೋ ತೆಗೆಸಿಕೊಂಡು ವಿಧಾನಸೌಧದಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾದರು. ಎಲ್ಲಾ ನೂತನ ಸಚಿವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದರು. ಸಚಿವ ಸ್ಥಾನ ನೀಡಿದ್ದಕ್ಕೆ ಸಿಎಂ ಡಿಕೆ ಶಿವಕುಮಾರ್ಗೆ ನೂತನ ಸಚಿವರು ಧನ್ಯವಾದ ತಿಳಿಸಿದರು. ಅದ್ರ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಆದರೆ ಸರ್ಕಾರ ಪಕ್ಷ ಯಾವುದೇ ಕೊಟ್ಟರೆ ಅವಕಾಶ ಮಾಡ್ತೀವಿ. ಯಾರ್ಯಾರು ಅಸಮಾಧಾನ ಕೊಂಡಿದ್ದಾರೆ ಅವರಿಗೆ ಪಕ್ಷ ಖಂಡಿತವಾಗಿ ಅವ್ರಿಗೆ ಮಾತನಾಡುತ್ತೆ. ಸೀನಿಯರ್ ಲೀಡರ್ಸ್ ಅವ್ರ ಜೊತೆ ಮಾತನಾಡ್ತಾರೆ. ನಾವು ಆಗಿದ್ದೀವಿ ಅಂದ ತಕ್ಷಣ ನಮಗೇನು ಕೊಂಬಿಲ್ಲ, ನಮಗೇನು ಎಕ್ಸ್ಟ್ರಾ ಮೆರಿಟ್ ಇಲ್ಲ. ದ ಪೀಪಲ್ ಹ್ಯಾವ್ ನಾಟ್ ಗಾಟ್ ಆಪರ್ಚುನಿಟಿ ಅವರು ನಮ್ಮಷ್ಟೇ
ಅಥವಾ ನಮ್ಗಿಂತ ಬೆಟರ್ ಇರ್ತಕ್ಕಂಥವ್ರು. ಬಟ್ ಸಾಧಾರಣವಾಗಿ 34 ಜಾಸ್ತಿ ಮಿನಿಸ್ಟರ್ಸ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ನಿನಗೆ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದುಃಖ ಆಗಿದೆ, ಅವ್ರ ಬಗ್ಗೆ ನಮ್ಮ ಫೀಲಿಂಗ್ಸ್ ಇದೆ, ಹಾರ್ಟ್ ಫೆಲ್ಟ್ ಫೀಲಿಂಗ್ಸ್ ಕೂಡ ಇದೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಎಲ್ಲರೂ ಒಂದು ಆಶೀರ್ವಾದದಿಂದ, ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ. ಹೆಚ್ಚಿನ ಒಂದು ಕೆಲಸ ಮಾಡಬೇಕು ಅಂತ ಒಂದು ರೀತಿಯಿಂದ ಇದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲರಿಗೆ ನಾನು ಈ ಒಂದು ಅವಕಾಶ ಕೊಡಬೇಕಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. 5ನೇ ಬಾರಿ ಶಾಸಕ ನಾನು. ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಸುರೇಶ್ ಅವರು ಮತ್ತು ಹೈಕಮಾಂಡ್ ವಿಶ್ವಾಸ ಇಟ್ಟು ತಾಲೂಕಿನಲ್ಲಿ ಮಾತ್ರ ಸೇವೆ ಮಾಡ್ತಾ ಇದೆ. ಈಗ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲರೂ ಭಾಳ ದೊಡ್ಡ ಪ್ರಮಾಣದ ಒಂದು ರಾಜ್ಯದ ಆಡಳಿತ ಮತ್ತು ಜನರ ಸಮಸ್ಯೆ ಮತ್ತು ಪಕ್ಷದ ದೃಷ್ಟಿಯಿಂದ ಒಂದು ಹೊಸ ಕ್ಯಾಬಿನೆಟನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅವರೆಲ್ಲರ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿ. ಒಟ್ಟಾರೆ ಗಾಯತ್ರಿ ಶಾಂತೇಗೌಡ ಹೊರತುಪಡಿಸಿ 19 ಶಾಸಕರು ಹೊಸ ಸಚಿವರಾಗಿ ಲೋಕಭವನದಲ್ಲಿ ಪ್ರಮಾಣ ಸ್ವೀಕರಿಸಿದ್ರೆ, ಈ ಮೂಲಕ 34 ಸಚಿವರ ಮಂತ್ರಿ ಮಂಡಲದೊಂದಿಗೆ 33 ಜನ ಸೇರ್ಪಡೆಯಾಗಿದ್ದು 1 ಖಾಲಿ ಇದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.